ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲ ಪ್ರಿಪೇರ್ ಚೆನ್ನಾಗಿ ಆಗ್ತಿದ್ರ ಅಂತ ಭಾವಿಸ್ತೀನಿ. ಇವತ್ತಿನ ಈ ಕ್ಲಾಸಲ್ಲಿ ನಾನು MG ನರೇಗಾ ಮತ್ತು ಆ ನರೇಗಾನ ಅಪ್ಡೇಟ್ ಮಾಡಿದ್ದಾರೆ, ಅದ್ರ ರೀನೇಮ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. MG ನರೇಗಾವನ್ನ VBG ಗ್ರಾಮ್ಜಿ ಅಂತ ಈ ರೀತಿ ರೀನೇಮ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಆಗಿ ನೀವೇನು ನರೇಗಾ ಇದ್ರದ್ದು ಫುಲ್ ಫಾರ್ಮ್ ಏನು, ಆಮೇಲೆ ವಿಕಸಿತ್ ಭಾರತ್ ಗ್ರಾಮೀಣ ಗ್ಯಾರಂಟಿ ಈ ತರ ಏನಿದೆ, ಜಸ್ಟ್ ಅದನ್ನ ರೀನೇಮ್ ಮಾಡಿರೋದನ್ನ ಫುಲ್ ಫಾರ್ಮ್ ನೆನ್ಪಿಟ್ಕೊಂಡು ಹೋಗೋದು ಈ ರೀತಿ ಮಾಡ್ತಿರ್ತಾರ. ಬಟ್ ಇದು ಟಾಪಿಕ್ ಸಣ್ಣದಿದೆ, ಬಟ್ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಪ್ರೋ ಎಕ್ಸಾಮ್ಸ್ಗೆಲ್ಲ. ಯಾಕಂದ್ರೆ ನರೇಗಾದ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದೇ ಬರ್ತವೆ. ಓಕೆನಾ? ಅಂತದಿದ್ದಾಗ ಇದನ್ನ ರೀನೇಮ್ ಮಾಡಿ, ಜಸ್ಟ್ ರೀನೇಮ್ ಮಾತ್ರ ಮಾಡಿಲ್ಲ, ಇದರಲ್ಲಿ ಮ್ಯಾಕ್ಸಿಮಮ್ ಬದಲಾವಣೆಗಳಾಗಿದ್ದಾವೆ. ಓಕೆನಾ? ಬದಲಾವಣೆಗಳಾಗಿದ್ದಾವೆ, ಚೇಂಜಸ್ ಏನಿದಾವೆ ಆ ಚೇಂಜಸ್ ಅಲ್ಲಿ ಇವಾಗ 100 ದಿನ ಇತ್ತು ಫಸ್ಟ್, ಇದನ್ನ 125 ದಿನ ಮಾಡಿದ್ದಾರೆ. ಓಕೆ, ಆಮೇಲೆ ಕೆಲವೊಂದಿಷ್ಟು ಮೇಜರ್ ಆಗಿ ಎಕನಾಮಿಕಲಿ ಅದರ ರಿಲೇಟೆಡ್ ಕೆಲವೊಂದಿಷ್ಟು ಚೇಂಜಸ್ ಆಗಿದ್ದಾವೆ. ಆಮೇಲೆ ಇದರಲ್ಲಿ ರಜಾ ಇರಲಿಲ್ಲ, ಬಟ್ ಇದರಲ್ಲಿ ರಜಾ ಇದೆ. ಓಕೆನಾ? ಈ ರೀತಿ ಕೆಲವೊಂದಿಷ್ಟು ಯೂನಿಕ್ ಆಗಿರುವಂತಹ ಚೇಂಜಸ್ ಬದಲಾವಣೆಗಳನ್ನ ಪ್ರಮುಖವಾಗಿ ಗೌರ್ಮೆಂಟ್ ನಿರ್ಧಾರ ತಗೊಂಡು, ಇದು ಆಲ್ರೆಡಿ ಚೇಂಜಸ್ ಕೂಡ ಆಗಿದೆ, ರಾಷ್ಟ್ರಪತಿ ಅವರಿಗೂ ಕೂಡ ಸೈನ್ ಮಾಡಿದ್ದಾರೆ. ಓಕೆನಾ? ಹಾಗಾಗಿ ಇದನ್ನ ಕಂಪ್ಲೀಟ್ ಆಗಿ ನೀವು ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗೆಲ್ಲ ಇದು ಒಂದು ಎಕ್ಸ್ಟ್ರಾ ಇವಾಗ. ಓಕೆನಾ? ನರೇಗಾ ಅಷ್ಟೇ ಏನು ಓದ್ತಿದ್ರಿ MG ನರೇಗಾನ, ಅದನ್ನ ಅಪ್ಡೇಟ್ ವರ್ಷನ್ ಆಗಿ ಇವಾಗ ನೆಕ್ಸ್ಟ್ ಇದಕ್ಕೆ ಶಿಫ್ಟ್ ಆಗಬೇಕು. ಇದ್ರ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಇರುತ್ತೆ. ಓಕೆನಾ? ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಎಲ್ಲ ಪ್ರೀತಿ ಮತ್ತೆ ನೀವು ನಮ್ಮ ಮೇಲೆ ತೋರಿಸಿರುವ ಕರುಣೆಯಿಂದ, ಪ್ರೀತಿಯಿಂದ ನಾವೀಗ ಹೊಸ ಮೈಲುಗಲ್ಲು, ಹೊಸ ಆ್ಯಪ್ ಅನ್ನ ಸ್ಟಾರ್ಟ್ ಮಾಡಿದೀವಿ ನಮ್ದೇ. ಓಕೆನಾ? ಹಾಗಾಗಿ ಕೆಲವೊಂದಿಷ್ಟು ದಿನ ಅದರಲ್ಲಿ ಬಿಸಿ ಇರೋದ್ರಿಂದ ನಾನು ಕ್ಲಾಸಸ್ನ ಮಾಡೋಕ್ ಆಗಿರಲಿಲ್ಲ. ಫಸ್ಟ್ ಈಗ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಒಂದು ಅದರಲ್ಲಿ ಪ್ಲಸ್ ಕ್ಲಾಸಸ್ ಪ್ಲಸ್ ನಿಮಗೆ PDF. ಓಕೆನಾ? ಎರಡು ಇರೋದ್ರು ಸೇರಿ 299 ಈ ಪ್ರೈಸ್ಗೆ ಒಂದು ಲಾಂಚ್ ಮಾಡಿದೀವಿ ಕೋರ್ಸ್ ಅನ್ನ. ಆಮೇಲೆ ಈಗ ಇಂಗ್ಲಿಷ್ ಒಂದು ಲಾಂಚ್ ಮಾಡಿದೀವಿ. ಇಂಗ್ಲಿಷ್ ಅಲ್ಲಿ ನಿಮಗೆ ಎಷ್ಟು 249ಗೆ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಆ್ಯಪ್ ಲಿಂಕ್ ಇರುತ್ತೆ, ಹಿರೇಮೆಟ್ ಕ್ಲಾಸಸ್ ಅಂತ. ಓಕೆನಾ? ಹಿರೇಮೆಟ್ ಕ್ಲಾಸಸ್ ಅಂತ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ್ಯಪ್ ಲಿಂಕ್ ಇರುತ್ತೆ, ಅಥವಾ ಟೆಲಿಗ್ರಾಮ್ ಅಲ್ಲೂ ಕೂಡ ನಿಮಗೆ ಆ್ಯಪ್ಸ್ ಲಿಂಕ್ ಸಿಗುತ್ತೆ. ಅಲ್ಲಿಂದ ಥ್ರೂ ನೀವು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಮೇಲೆ ಕ್ಲಾಸಸ್ನ ಇದಕ್ಕೆ ಬ್ಯಾಚಿಗೆ ಸೇರ್ಕೊಂಡು ನೀವು ಕ್ಲಾಸಸ್ನ ನೋಡೋಕೆ ಸಾಧ್ಯ ಆಗಿರ್ಬೇಕು. ಇದು 90 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಓಕೆನಾ? ಇದರಲ್ಲಿ ಚಾಪ್ಟರ್ ವೈಸ್ ಕ್ಲಾಸಸ್ ಇರುತ್ತೆ, ನೋಟ್ಸ್ ಕೂಡ ಅದರಲ್ಲಿನೇ ಅವೈಲೇಬಲ್ ಇರುತ್ತೆ. ಎಷ್ಟು ಕ್ಲಾಸಸ್ ಇರ್ತವೆ, ಯಾವ್ಯಾವ ಕ್ಲಾಸಸ್ ಇರ್ತವೆ ಅಂತ ಇದರಲ್ಲಿ ಕೊಟ್ಟಿದ್ದೀವಿ. ಇಂಗ್ಲೀಷ್ ಇದು ಮಾತ್ರ. ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗ್ಬೇಕಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ. ಅದನ್ನು ಬೇಕಾದ್ರೆ ಒಂದ್ಸರಿ ಆ್ಯಪಲ್ಲಿ ಹೋದ್ರೆ ಅದು ಕೂಡ ನಿಮಗೆ ಶೋ ಆಗುತ್ತೆ. ಆರ್ಟಿಕಲ್ಸ್, ನೌನ್ಸ್, ಪ್ರಣೌನು, ವರ್ಬ್ ಇವೆಲ್ಲ ಏನೇನಿದೆ ಒಂದ್ಸರಿ ಪಾಸ್ ಮಾಡ್ಕೊಂಡು ನೋಡ್ರಿ. ಇಷ್ಟು ಚಾಪ್ಟರ್ಸ್ ಕೂಡ 25 ಚಾಪ್ಟರ್ಸ್. ಓಕೆನಾ? ಇದು 25 ಚಾಪ್ಟರ್ಸ್, 25 ವಿಡಿಯೋಸು ಪ್ಲಸ್ ಅದರದ್ದು ಆದಂತಹ ಅದರದ್ದು ಸಪ್ರೇಟ್ ನೋಟ್ಸು ಅದರೊಳಗನೆ ಮರ್ಜ್ ಮಾಡಿ ಕೊಟ್ಟಿರುತ್ತೆ. ಓಕೆನಾ? ಇದೆಲ್ಲ ಎಷ್ಟು 90 ಡೇಸ್ ವ್ಯಾಲಿಡಿಟಿ ಕೊಟ್ಟಿದ್ದಾರೆ. ಓಕೆನಾ? 90 ದಿನ. ಓಕೆನಾ? ಅಷ್ಟರಲ್ಲೇ ಇದನ್ನ ಇದು ಕೋರ್ಸ್ ಅನ್ನ ನೀವು ಮುಗಿಸ್ಕೊಂಡು 25 ಕ್ಲಾಸಸ್ ಡೈಲಿ ಒಂದು ನೋಡಿದ್ರು ಕೂಡ 25 ಕ್ಲಾಸ್ 25 ದಿನ. ಓಕೆನಾ? 1 ತಿಂಗಳು, ಇನ್ನು 2 ತಿಂಗಳಲ್ಲಿ ನೀವು ಕಂಪ್ಲೀಟ್ ಆಗಿ ರಿವಿಷನ್ ಮಾಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಇದನ್ನ KPSC ಮತ್ತು KEA SSC ಅಲ್ಲಿ ಬರುವ ಯಾವುದೇ ಎಕ್ಸಾಮ್ಸ್ ಆದ್ರೂ ಕೂಡ ಅದಕ್ಕೆ ಯೂಸ್ ಆಗೋ ತರ ಕರೆಕ್ಟ್ ಆಗಿ ಇದನ್ನ ಸ್ಟ್ರಕ್ಚರ್ ವೈಸ್ ರೆಡಿ ಮಾಡಿದೆ. ಹಾಗೆ ಇದರಲ್ಲಿ 10 ಕ್ವಶನ್ ಪೇಪರ್ ಅನ್ನು ಕೂಡ ಆ್ಯಡ್ ಮಾಡ್ತೀನಿ, ಇದ್ರೊಳಗೆ ಕೊಟ್ಟಿಲ್ಲ. 10 ಕ್ವಶನ್ ಪೇಪರ್ ಅನ್ನು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ KPSC ಕ್ವಶನ್ ಪೇಪರ್ ಅನ್ನ 10 ಕ್ವಶನ್ ಪೇಪರ್ ಆ್ಯಡ್, ಒಂದು 5 ಕ್ವಶನ್ ಪೇಪರ್ KEAದೇನು ಇದಾವೆ. ಓಕೆನಾ? ಅವನ್ ಕೂಡ ಇದರಲ್ಲಿ ಆ್ಯಡ್ ಮಾಡಕ್ ಹೇಳ್ತೀನಿ ನಾನು. ಜಸ್ಟ್ ಇದರಲ್ಲಿ ಆ್ಯಡ್ ಮಾಡಿಲ್ಲ ಅವರು, ಅವು ಕೂಡ ನಿಮಗೆ ಕ್ಲಾಸಸ್ ಅಲ್ಲಿ ಅವೈಲೇಬಲ್ ಆಗ್ತವೆ ಬ್ಯಾಚ್ ಅಲ್ಲಿ. ಓಕೆನಾ? ಈಗ ನಾವು ಕ್ಲಾಸ್ಗೆ ಮರಳಿ ಬರೋಣ. ನರೇಗಾ ಏನು? ಫಸ್ಟ್ ನರೇಗಾ ಅದನ್ನ ನನಗೆ ಫಸ್ಟ್ ಒಂದೇ ರಫ್ ಆಗಿ ಹೇಳ್ದಂದ್ರೆ, ಯಾರಿಗೆ ಕೆಲಸ ಇರೋದಿಲ್ಲ ಅವ್ರಿಗೆ ಕೆಲಸ ಕೊಡೋದು. ಓಕೆನಾ? ಕೆಲಸದ ಹಕ್ಕು ಕೊಡ್ಬೇಕು, ಉದ್ಯೋಗ ಖಾತ್ರಿ ಪಕ್ಕ ನಿನಗೆ ಅಂತ. ಓಕೆನಾ? ಇದು 1972 ಮಹಾರಾಷ್ಟ್ರದಲ್ಲಿನೇ ಫಸ್ಟ್ ಸ್ಟಾರ್ಟ್ ಆಗ್ತೈತೆ. ಇದು 1972 ಮಹಾರಾಷ್ಟ್ರದಲ್ಲಿ ಈ ಪರಿಕಲ್ಪನೆಯನ್ನ ಮಹಾರಾಷ್ಟ್ರದ ಉದ್ಯೋಗ ಖಾತ್ರಿ ಯೋಜನೆ, ಓಕೆನಾ, MEGS ಇದ್ರ ಅವಾಗ ಪ್ರಾರಂಭ ಮಾಡ್ತಾರೆ. ಅವಾಗ 1972 ಸ್ಟಾರ್ಟ್ ಆಗ್ತದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ರಿ, ಯಾವಾಗ ಸ್ಟಾರ್ಟ್ ಆಯ್ತು ಉದ್ಯೋಗ ಖಾತ್ರಿ ಅನ್ನೋದು ಕಾನ್ಸೆಪ್ಟ್, ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ 1972. ಓಕೆನಾ? ಅದೆಲ್ಲ ಆಕ್ಟ್ ಆಗೋದು ಯಾವಾಗ 2005-6ರಲ್ಲಿ. ಓಕೆನಾ? ಅದಕ್ಕೆ ಮತ್ತೆ ರೀನೇಮ್ ಮಾಡೋದು 2009. ನಮಗೆ ಇಷ್ಟು ಗೊತ್ತು. ಆಮೇಲೆ 2025-26ರಲ್ಲಿ ಅದನ್ನ ರೀನೇಮ್ ಮಾಡಿದ್ರು. ಮತ್ತೆ ಇದನ್ನ ಅದ್ರ ಬಿಟ್ರೆ ಅದಕ್ಕೆ ಬಿಫೋರು 1972ರಲ್ಲಿ ಇದು ಸ್ಟಾರ್ಟಿಂಗ್ ಆಗುತ್ತೆ. ಇದು ಗ್ರಾಮೀಣ ಭಾಗದಲ್ಲಿ ಕೆಲಸದ ಹಕ್ಕು. ಓಕೆನಾ?
ಕೆಲಸದ ಹಕ್ಕು ನೀಡಿದ ಮೊದಲ ಹೆಜ್ಜೆ ಆಗುತ್ತೆ. ಓಕೆನಾ. ಇದು ನೆಕ್ಸ್ಟ್ 1991ರಲ್ಲಿ ಪಿ ವಿ ನರಸಿಂಹರವರು ಅವಾಗಿದ್ದಾಗ ಕೂಡ ಇದನ್ನ ಜಾರಿಗೆ ತರಲು ಪ್ರಸ್ತಾವ ನೀಡಿರ್ತಾರೆ. ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಇವೆರಡು ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇಂಟರ್ಲಿಂಕ್ ಮಾಡಿ ನಿಮಗೆ ಇನ್ನೊಂದು ಪಾಯಿಂಟ್ ಆಗಿ ಹೇಳ್ತೀನಿ. ಓಕೆನಾ. ಫಸ್ಟ್ ಓಕೆನಾ, ಈಗ ಏನಾಯ್ತು, ಫಸ್ಟ್ ನಿನಗೆ 1972ರಲ್ಲಿ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಯ್ತು. ಆಮೇಲೆ ಮುಂದುವರೆದಾಗಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್, ಓಕೆನಾ, ಇದು NREP ಅಂತ ಸ್ಟಾರ್ಟ್ ಆಗುತ್ತೆ. ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ. ಇದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವನ್ನು ಭಾರತ ಸರ್ಕಾರ 1980ರಲ್ಲಿ, ಇದೇನಾಯ್ತು 1972ರಲ್ಲಿ ಜಸ್ಟ್ ಮಹಾರಾಷ್ಟ್ರ ಒಂದು ಸ್ಟೇಟಿಗೆ ಮೀಸಲಾಗಿ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಇಲ್ಲಿ ದೇಶಾದ್ಯಂತ ಸ್ಟಾರ್ಟ್ ಮಾಡ್ತಾರೆ ಅವಾಗ 1980ರಲ್ಲಿ. ಇವಾಗ ಯಾರು ಇರ್ತಾರೆ ಇಲ್ಲಿ, ಇಂದಿರಾ ಗಾಂಧಿಯವರು ಆ ಫೀಲ್ಡ್ ಅವರಿದ್ದಾಗ ಇದು ಮಾಡ್ತಾರೆ. ಅವಾಗ 6ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ, ಓಕೆನಾ, 6ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ 1980ರಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ಜಾರಿ ಮಾಡ್ತಾರೆ. ಓಕೆನಾ. ಇದು ಒಂದು ಪ್ರೋಗ್ರಾಮ್ ಆಗಿ ಬಂದಿರ್ತದೆ. ಓಕೆನಾ. ಇದರಲ್ಲಿ ಪ್ರೋಗ್ರಾಮಿಗೆ ಇದು ಯೋಜನೆ ಅಂತ ಪ್ರೋಗ್ರಾಮ್ ಆಗಿ ಬಂದಾಗ ಇದು ನಾವು ಕ್ವಶನ್ ಮಾಡೋಂಗಿಲ್ಲ. ಯಾವ್ದ್ರಲ್ಲಿ ನಮ್ಗೆ ಕೆಲಸ ಕೊಟ್ಟಿಲ್ಲ ಅಂತಂದು ನೀವು ಕೋರ್ಟಲ್ಲಿ ಹೋಗಿ ಕೆಲಸ ಕ್ವಶನ್ ಮಾಡಕ್ ಬರಲ್ಲ ಅವಾಗ. ಅದೇ ಇವಾಗ ಅದನ್ನ ನರೇಗಾವನ್ನ 2006ರಲ್ಲಿ ಇದು ಆಕ್ಟ್ ಆಯ್ತಲ್ವಾ, ಆಕ್ಟ್ ಆದ್ಮೇಲೆ ನೀವು ಕೂಡ ಕ್ವಶನ್ ಮಾಡ್ಬೋದು. ಓಕೆನಾ. ಅದು ಸ್ವಲ್ಪ ಮುಂದೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಇದರ ಉದ್ದೇಶ ಏನಿತ್ತು, ಗ್ರಾಮೀಣ ಭಾಗದ ನಿರುದ್ಯೋಗ ಮತ್ತು ಅರೆ ನಿರುದ್ಯೋಗವನ್ನು ಹೋಗಲಾಡಿಸಲು ಮತ್ತು ಬಡವರಿಗೆ ಕೆಲಸದ ಅವಕಾಶವನ್ನು ಸೃಷ್ಟಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ. ಈಗ ಏನೋ ಒಂದು ಕೆಲಸ ಇಲ್ಲ ಅವ್ರಿಗೆ, ಗ್ರಾಮೀಣ ಭಾಗದಲ್ಲಿ ಏನೂ ಕೆಲಸ ಇಲ್ಲ, ಬಟ್ ಅವ್ರನ್ನ ಹೇಗಾದ್ರೂ ಕೂಡ ಬದುಕಿಸ್ಕೋಬೇಕು, ಅವ್ರಿಗೆ ಹೇಗಾದ್ರೂ ದುಡ್ಡು ಕೊಡ್ಬೇಕಂದ್ರೆ ಸುಮ್ಮನೆ ಫ್ರೀ ಕೊಡೋದಕ್ಕಿಂತ ಏನಾದ್ರೂ ಕೆಲಸ ಮಾಡಿಸ್ಕೊಳೋಣ, ಕೆಲಸ ಮಾಡಿಸ್ಕೊಂಡು ಆಮೇಲೆ ಅವ್ರಿಗೆ ದುಡ್ಡು ಕೊಡೋಣ, ಈ ರೀತಿ ಕಾನ್ಸೆಪ್ಟ್ ಅನ್ನ ತಗೊಂಡ್ಬರ್ತಾರೆ. ಓಕೆನಾ. ಅಂದ್ರೆ ಈಗ ಕೆಲಸ ಮಾಡಿಸ್ಬೇಕಂದ ತಕ್ಷಣ ಅವ್ರಿಗೇನು ಸಾಫ್ಟ್ವೇರ್ ವರ್ಕ್ ಮಾಡಕ್ ಬರ್ತಾ, ಕಂಪ್ಯೂಟರ್ ವರ್ಕ್ ಮಾಡಕ್ ಬರ್ತಾ, ಇಲ್ಲ. ಓಕೆನಾ. ಹಂಗಾದ ತಕ್ಷಣ ಏನಾದ್ರು ಬೇರೆ ಬೇರೆ ಕೆಲಸ ಕೊಡೋಣ ಅಂದ್ರೆ ಅವ್ರಿಗೆ ಬರೋದಿಲ್ಲ, ಆ ವರ್ಕ್ ಅವ್ರಿಗೆ ಸ್ಕಿಲ್ ಇಲ್ಲ ಅಂದ್ರೂ ಕೂಡ ಅವ್ರನ್ನ ಜನನ ಈಗ ಸ್ಕಿಲ್ ಇಲ್ಲ ನಿಮ್ಗೆ, ನೀವು ಬದುಕೋದ ಬೇಡ ಅನ್ನಕ್ಕಾಗುತ್ತಾ, ಆ ರೀತಿ ಇರೋಲ್ಲ. ಆಗ ದೇಶ ನಡೆಸ್ಬೇಕಂತ ಅಂದ್ರೆ ಎಲ್ರೂ ನೋಡ್ಕೋಬೇಕಾಗಿರ್ತದೆ ಅವ್ರು. ಹಾಗಾಗಿ ನಿರುದ್ಯೋಗ ಅರೆ ನಿರುದ್ಯೋಗ ಹೋಗಲಾಡಿಸಲು ಬಡವರಿಗೆ ಕೆಲಸದ ಅವಕಾಶವನ್ನು ಸೃಷ್ಟಿಸುವುದು. ಅವ್ರಿಗೆ ಕೆಲಸನೂ ನಾವೇ ಕೊಡ್ತೀವಿ, ಅದಕ್ಕೆ ಮೆಟೀರಿಯಲ್ ಅನ್ನು ಕೂಡ ನಾವೇ ಕೊಡ್ತೀವಿ, ನೀವು ಅದ್ ಜಸ್ಟ್ ಕೆಲಸ ಮಾಡ್ಬೇಕು, ಅದ್ರ ಅಮೌಂಟ್ ತಗೊಂಡು ನೀವು ಜೀವನವನ್ನ ನಡೆಸ್ಕೋಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಅದನ್ನು ತಲೆಯಲ್ಲಿ ಇಟ್ಕೊಂಡು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅನ್ನ ತಗೊಂಡ್ಬರ್ತಾರೆ 1980ರಲ್ಲಿ. ಅದರ ಪ್ರಮುಖ ಉದ್ದೇಶ ಏನಿರುತ್ತೆ, ಹೆಚ್ಚುವರಿ ಉದ್ಯೋಗ ಸೃಷ್ಟಿಯನ್ನು ಮಾಡುವುದು, ಗ್ರಾಮೀಣ ಪ್ರದೇಶದ ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಉದ್ಯೋಗ ನೀಡುವುದು, ಪುರುಷರು ಮತ್ತು ಮಹಿಳೆಯರಿಗೂ ಕೂಡ ಉದ್ಯೋಗವನ್ನು ನೀಡೋದು. ಆಸ್ತಿ ಸೃಜನೆ ಅಂದ್ರೆ ಗ್ರಾಮಗಳಲ್ಲಿ ರಸ್ತೆ ಮಾಡೋದು, ಶಾಲೆ ಕಟ್ಟೋದು, ಕಾಲುವೆಗಳಂತಹ ಸಮುದಾಯ ಆಸ್ತಿಗಳನ್ನು ನಿರ್ಮಿಸುವುದು. ಈಗ ರಸ್ತೆ ಮಾಡೋಕೆ ಅವು ಯಾರಿಗಾದ್ರು ಕಾಂಟ್ರಾಕ್ಟ್ ಕೊಡಬೇಕು, ಶಾಲೆಗಳನ್ನು ಕಟ್ಟೋಕ್ಕೂ ಕೂಡ ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಡ್ಬೇಕಾಗಿರುತ್ತೆ, ಕಾಲುವೆಗಳನ್ನು ಸಮುದಾಯ ಆಸ್ತಿಗಳನ್ನು ನಿರ್ಮಿಸೋಕ್ಕೂ ಕೂಡ ಗೌರ್ಮೆಂಟ್ ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಟ್ಟು ಅಲ್ಲಿಂದ ಆ ಫಂಡ್ ಅಲ್ಲಿ ಕೊಟ್ಟು ಅವ್ರನ್ನ ಕೆಲಸ ಮಾಡಿಸ್ಕೊಂತಿದ್ದಾರೆ. ಬಟ್ ಇವಾಗ ಏನ್ ಮಾಡ್ತಿದಾರೆ ಅಂದ್ರೆ ಈ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂಡರ್ ಅಲ್ಲಿನೇ ಅವ್ರಿಗೆಲ್ಲಾನು ಕೂಡ ಇದ್ರ ಅಂಡರ್ ಅಲ್ಲಿನೇ ಕೆಲಸ ಮಾಡ್ತಾರೆ. ಇವರು ಇದನ್ನೇ ಕೆಲಸ ಮಾಡ್ಬೇಕು, ಈ ಗ್ರಾಮದ ರಸ್ತೆ ಮಾಡೋದು, ಈಗ ಅದೇ ಗ್ರಾಮದ ಜನರನ್ನ ಬಳಸ್ಕೊಂಡು ಅದೇ ಗ್ರಾಮದ ರಸ್ತೆ ಮಾಡಿಸ್ಕೊಂಡು ಅದನ್ನ ಈ ಪ್ರೋಗ್ರಾಮ್ ಅಂಡರ್ ಅಲ್ಲಿ ಅವ್ರಿಗೆ ಸ್ಯಾಲರಿ ಕೊಡೋದು. ಓಕೆನಾ. ಈ ರೀತಿ ಕೆಲಸ ಕೊಟ್ಟು ಅವ್ರಿಗೆ ಸ್ಯಾಲರಿ ಕೊಡೋದು, ವೇತನ ಕೊಡೋದು, ಇದು ಮಾಡೋ ಉದ್ದೇಶ ಆಗಿರ್ತೈತಿ. ಓಕೆನಾ. ಮತ್ತೆ ನೋಡ್ರಿ ಇದರಲ್ಲಿ ಯಾವುದೇ ಇದರಲ್ಲಿ ಸ್ಕೂಲ್ಗಳ ರಸ್ತೆ ಮಾಡಕ್ ನಿಮ್ಗೆ ಏನು ಸ್ಕಿಲ್ ಬೇಡ, ನೀನು ಡಿಗ್ರಿ ಮಾಡಿದ್ರಷ್ಟೇ ನಿನ್ಗೆ ರಸ್ತೆ ಮಾಡಕ್ ಬರ್ತಂತ ಆಯ್ತಾ, ಇಲ್ಲ. ನೀನ್ ಕಲ್ಲು ಹೊರು ಮಣ್ಣು ಹೊರು ಇದ್ ಮಾಡೋದು ಆರಾಮ್ ಮಾಡ್ಬೋದು. ಶಾಲೆ ಕಟ್ಟಡ ಮಾಡಕ್ಕೆ ಕಲ್ ತಗೊಂಬರಕ್ಕೆ ನಿನಗೆ ಮಣ್ಣು ತಗೊಂಬರಕ್ಕೆ ನಿನಗೆ ಏನಾದ್ರು ಡಿಗ್ರಿ ಬೇಕಾ, ಓಕೆನಾ. ಆ ರೀತಿ ಏನೂ ಇರೋದಿಲ್ಲ. ಅಷ್ಟು ಅನ್ಸ್ಕಿಲ್ ಇರೋರು ಕೂಡ ಕೆಲಸ ಮಾಡಬೇಕು, ಆ ದೃಷ್ಟಿಯಿಂದ ಇಟ್ಕೊಂಡು ಇಂಥ ಪ್ರೋಗ್ರಾಮ್ ಅನ್ನ ಗೌರ್ಮೆಂಟ್ ಮಾಡಿರುತ್ತೆ. ಪೌಷ್ಟಿಕಾಂಶವನ್ನು ಹೆಚ್ಚಳ ಮಾಡೋದು ಕೂಡ ಇದರಲ್ಲಿ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ಆಗಿನ ಕಾಲದ ವೇತನ ಒಂದು ಭಾಗದ ಆಹಾರ ಧಾನ್ಯ, ಓಕೆನಾ, ಫುಡ್ ಗ್ರೈನ್ಸ್ ಕೂಡ ಕೊಡ್ತಿದ್ದಾರೆ. ಅದರಲ್ಲಿ ಅವರು ಬಡವರ ಪೌಷ್ಟಿಕಾಂಶ ಮಟ್ಟವನ್ನು ಕೂಡ ಸುಧಾರಿಸೋದು ಇದರ ಗುರಿಯಾಗಿತ್ತು. ಅದರಲ್ಲಿ ಆಹಾರ ಧಾನ್ಯಗಳನ್ನು ಕೂಡ ಕೊಡ್ತಿದ್ರು, ಹಾಗೆ ಒಂದು ಭಾಗ ವೇತನವನ್ನು ಕೂಡ ಕೊಡ್ತಿದ್ರು ಅವರಿಗೆ ಅದರಲ್ಲಿ. ಓಕೆನಾ. ನೆಕ್ಸ್ಟ್ ಇದರಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಏನಿದೆ ಅಲ್ವಾ, ಇದರ ಕಾಲಕ್ರಮೇಣ ಇದ್ರ ಬೇರೆ ಯೋಜನೆಗಳನ್ನು ಕೂಡ ಇದನ್ನ ಮರ್ಜ್ ಮಾಡ್ತಾರೆ. ಯಾಕೆ ಮರ್ಜ್ ಮಾಡ್ತಾರೆ ಅಂತಂದ್ರೆ ಅದರ ಅಪ್ಡೇಟ್ ವರ್ಷನ್ ಆಗಿ ಮರ್ಜ್ ಮಾಡ್ತಾರೆ. ಈಗ ಅದ್ರ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇದೆ, ಅದರಲ್ಲಿ ಏನಾದ್ರೂ ಇನ್ನೂ ಸ್ವಲ್ಪ ಬದಲಾವಣೆ ಮಾಡ್ಬೋದಾದ್ರೆ, ಅದು ಬೇರೆ ಯೋಜನೆಗಳ ಜೊತೆಗೆ ಮರ್ಜ್ ಮಾಡೋದಾದ್ರೆ, ಅವೆರಡೂ ಕೂಡ ಇಂಟರ್ಲಿಂಕ್ ಆಗುತ್ತಿದ್ದಾವೆ ಅಂತ ಅಂದಾಗ ಅವ್ನು ಮರ್ಜ್ ಮಾಡಿ ಇನ್ನೂ ಸ್ವಲ್ಪ ಅದಕ್ಕೆ ಫಂಡ್ ಜಾಸ್ತಿ ಕೊಟ್ಟು ಜಾಸ್ತಿ ಕೆಲಸವನ್ನ ಎಫೆಕ್ಟಿವ್ ಆಗಿ ಮಾಡೋ ದೃಷ್ಟಿಯಿಂದ ಕೆಲವೊಂದಿಷ್ಟು ಯೋಜನೆಗಳನ್ನ ಮರ್ಜ್ ಮಾಡ್ತಾರೆ. ಯಾವ್ಯಾವ ಮಾಡಿದ್ರೆ ಅಂತ ನೋಡೋದಾದ್ರೆ 1980ರಲ್ಲಿ ಇದು ಸ್ಟಾರ್ಟ್ ಆಯ್ತು ಅಂತ ಹೇಳಿದೆ. ಇದರಲ್ಲಿ 1989ರಲ್ಲಿ 9 ವರ್ಷ, ಓಕೆನಾ, ಎಕ್ಸಾಕ್ಟ್ 9 ವರ್ಷ ಆದ್ಮೇಲೆ
LEGP ಅಂದ್ರೆ ರೂರಲ್ ಲ್ಯಾಂಡ್ಲೆಸ್ಡ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಓಕೆನಾ, ಗ್ಯಾರಂಟಿ ಪ್ರೋಗ್ರಾಮ್ ಯೋಜನೆಗಳನ್ನ ಇದ್ರೊಳಗೆ ಮರ್ಜ್ ಮಾಡ್ತಾರೆ. ಮರ್ಜ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಮಾಡ್ತಾರೆ. ಓಕೆನಾ, JRY ಅಂದ್ರೆ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಮಾಡ್ತಾರೆ. ಓಕೆನಾ, ನೆಕ್ಸ್ಟ್ ಇದನ್ನ 2006ರಲ್ಲಿ MG ನರೇಗಾ ಅಂತಂದು ಇದನ್ನ ಆಕ್ಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಓಕೆನಾ, ಹಾಗಿದ್ರೆ ಇವೆರಡನ್ನು ಮರ್ಜ್ ಮಾಡ್ಕೊಂಡು ಆಮೇಲೆ MG ನರೇಗಾ ಅಂತ ಬಂತಂತ ನಿಮಗೆ ರಫ್ ಆಗಿ ಪ್ಲಾನ್ ಗೊತ್ತಿದೆ, ಇದು ಬ್ರೀಫ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಫಸ್ಟ್ ಏನ್ ಬಂತು, ನ್ಯಾಷನಲ್ ವೈಸು NREP ಬಂತು, ಆಮೇಲೆ ಅದ್ರ ಜೊತೆಗೆ ರೂರಲ್ ಲ್ಯಾಂಡ್ಲೆಸ್ಡ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅವೆರಡು ಮರ್ಜ್ ಮಾಡಿಕೊಂಡು NREP ಮತ್ತು RLEGP ಎರಡು ಮರ್ಜ್ ಮಾಡಿ JRY ಅಂತ ಬಂತಂತ ನಿಮಗೆ ಗೊತ್ತಾಯ್ತು. ಅದರ ಮುಂದುವರೆದ ಭಾಗವಾಗಿ 2006ರಲ್ಲಿ MG ನರೇಗಾ ಬಂತು. MG ಅಲ್ಲ, ಜಸ್ಟ್ ನರೇಗಾ ಅಂತ ಬಂತು. ಅದೇ 2009ರಲ್ಲಿ ಅದಕ್ಕೆ ಮತ್ತೆ MG ಅನ್ನ ಆ್ಯಡ್ ಮಾಡಿ MG ನರೇಗಾ ಬಂತು. ಈಗ ಮತ್ತೆ 2025-26ರಲ್ಲಿ ಅದ್ರ ಮತ್ತೆ ಏನ್ ಚೇಂಜಸ್ ಮಾಡಿದ್ದಾರೆ GV ಆ ಥರ ಅದ್ರ ಅಪ್ಡೇಟ್ ವರ್ಷನ್ಗೆ ಈಗಿನ ಕ್ಲಾಸ್ ರನ್ ಆಗ್ತಾ ಇರುತ್ತೆ. ಓಕೆನಾ, ನೋಡೋಣ ನೆಕ್ಸ್ಟ್ MG ನರೇಗಾ. NREP ಮತ್ತು MG ನರೇಗಾದ ನಡುವಿನ ಡಿಫ್ರೆನ್ಸ್ ಏನಿದೆ? NREP ಬಂದಿದೆ ಇವಾಗ 1980ರಲ್ಲಿ ಇಂದಿರಾ ಗಾಂಧಿ ಅವರ ಟರ್ಮ್ ಅಲ್ಲಿ ಬರುತ್ತೆ. ಇದೊಂದು ಕೇವಲ ಸರ್ಕಾರಿ ಯೋಜನೆ ಆಗಿತ್ತು. ಓಕೆನಾ, ಇದು ಒಂದು ಜಸ್ಟ್ ಗೌರ್ಮೆಂಟ್ ಸ್ಕೀಮ್ ಆಗಿರ್ತದೆ. ಇದು ಸ್ಕೀಮ್ ಆದಾಗ ನೀವು ಇದನ್ನ ಕೋರ್ಟ್ ಅಲ್ಲಿ ಕ್ವಶನ್ ಮಾಡೋಕ್ಕೆ ಚಾನ್ಸಸ್ ಇರಲ್ಲ. ಅದೇ ಇಲ್ಲಿ ಏನಾಗುತ್ತೆ, 2006ರಲ್ಲಿ ಹಕ್ಕಾಗ್ತದೆ. ಇದು ಯಾಕ್ಟಂತ ಪಾಸ್ ಮಾಡಿದಾಗ ಇದು ಹಕ್ಕಾಗಿ ರೈಟ್ ಟು ವರ್ಕ್ ಅಂದ್ರೆ ಇದು ಹಕ್ಕಾಗಿ ಕನ್ವರ್ಟ್ ಆದಾಗ ಇದನ್ನ ನೀವು ಕೋರ್ಟ್ ಅಲ್ಲಿ ಕ್ವಶನ್ ಮಾಡ್ಬೋದು. ಈಗ ಏನಾದ್ರೂ ಒಂದು ಕೆಲಸ ಆಗಿಲ್ಲ ಅಂತಂದ್ರೆ ನೀವು ಕೋರ್ಟ್ ಅಲ್ಲಿ ಇದನ್ನ ಕೇಸ್ ಹಾಕಿದ್ರೆ ಅದು ವರ್ಕ್ ಆಗುತ್ತೆ. ಬಟ್ ಇದರಲ್ಲಿ ಈ ಯೋಜನೆ ನನಗೆ ಕೆಲಸ ಕೊಟ್ಟಿಲ್ಲ, ಈಗ ಇವರು 100 ದಿನ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು NREPಲಿ, ಬಟ್ ನನಗೆ ಕೆಲಸ ಕೊಟ್ಟಿಲ್ಲ ಅಂತ ನೀವು ಇದರಲ್ಲಿ ಕೋರ್ಟ್ ಅಲ್ಲಿ ಕ್ವಶನ್ ಮಾಡೋಕೆ ಬರಲ್ಲ. ಯಾವಾಗ 1980ರಲ್ಲಿ ಇದು ಯೋಜನೆ ಬಂದಾಗ, ಅದೇ 2006ರಲ್ಲಿ ಆಕ್ಟ್ ಅಂತ ಇದೇನು ಬದಲಾವಣೆ ಆದಾಗ ನೀವು ಕೋರ್ಟ್ ಅಲ್ಲಿ ಕೂಡ ಕ್ವಶನ್ ಮಾಡ್ಬೋದು. ಓಕೆನಾ, ಹಾಗಾಗಿ ಇದನ್ನು ಕೆಲಸ ಅಲ್ಲಿ ಕೂಡ ಕೇಳ್ಬೋದು. ಅದಕ್ಕೆ ಆಕ್ಟ್ ಮತ್ತೆ ಯೋಜನೆಗೆ ಡಿಫ್ರೆನ್ಸ್ ಏನಂತ ನೀವು ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಇದು ಕೆಲಸ ಸಿಗ್ತದೆ ಅಂತಂದು ಖಚಿತತೆ ಇರಲಿಲ್ಲ ಯಾವುದು NREPಲಿ, ಬಟ್ ಇಲ್ಲಿ 100 ಡೇಸ್ ನೀವು ಕಂಪಲ್ಸರಿ ಕೆಲಸ ಕೊಡ್ತೀವಿ ಅಂತಂದು ನರೇಗಾದಲ್ಲಿ ಹೇಳಿದ್ರು. ನೆಕ್ಸ್ಟ್ ಆಹಾರ ಮತ್ತು ವೇತನ ಎರಡು ಕೂಡ ಇತ್ತು ಯಾವ್ದ್ರಲ್ಲಿ, NREPಲಿ. ಆದ್ರೆ ನರೇಗಾದಲ್ಲಿ ಏನಾಯ್ತು ಅಂದ್ರೆ ಜಸ್ಟ್ ನಿಮಗೆ ಹಣ ಇಷ್ಟ ಕೊಡ್ತಾರೆ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂದ್ರೆ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಹಣ ಮಾತ್ರ ಹಾಕ್ತಾರೆ. ಇದ್ರದ್ದು ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಈಗ ಈಗ ನರೇಗಾದಿಂದ ಅದು NREP ಇಂದ VBG ರಾಮ್ಜಿ ಇಲ್ಲಿವರೆಗೂ ಏನೇನ್ ಚೇಂಜಸ್ ಆಗಿದಾವೆ ಇಷ್ಟು ಇಯರ್ ಕೂಡ ನಿಮ್ಗೆ ಇಂಪಾರ್ಟೆಂಟ್. 6 ಇಯರ್ ಬರ್ತವೆ, ಅದ್ರ ಇಂಪಾರ್ಟೆಂಟ್. ಓಕೆನಾ, ಒಂದ್ಸರಿ ಹೇಳ್ತೀನಿ. ಸ್ಟಾರ್ಟಿಂಗ್ ಎಲ್ಲ ಆಯ್ತು 1986ರಲ್ಲಿ NREP. ಓಕೆನಾ, NREP ಸ್ಟಾರ್ಟ್ ಆಯ್ತು ಇಂದಿರಾ ಗಾಂಧಿ ಅವರ ಟರ್ಮ್ ಅಲ್ಲಿ. ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ 1970ರಲ್ಲಿ ಒಂದು ಬರುತ್ತೆ. ಓಕೆನಾ, ಫಸ್ಟ್ ಹೇಳಿದೆ 1972 ಬರುತ್ತೆ ಮಹಾರಾಷ್ಟ್ರದಲ್ಲಿ. ಓಕೆನಾ, ಅದು ಬಿಟ್ರೆ NREP ಇದು ಸ್ಟೇಟ್, ಇದು ಕಂಪ್ಲೀಟ್ ರಾಷ್ಟ್ರ ಮಟ್ಟದಲ್ಲಿ ಬರೋದು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ. ಇದು ಯಾವಾಗ ಬರುತ್ತೆ, 1980ರಲ್ಲಿ ಬರುತ್ತೆ. ಓಕೆನಾ, ರಾಷ್ಟ್ರ ಮಟ್ಟದ ಉದ್ಯೋಗ ಯೋಜನೆಯಾಗಿ ಪ್ರಾರಂಭ ಮಾಡ್ತಾರೆ. ಇದು ನೆಕ್ಸ್ಟ್ 1989ರಲ್ಲಿ JRY ಅಂದ್ರೆ ಜವಾಹರ್ ರೋಜ್ಗಾರ್ ಯೋಜನೆ ಅಂದ್ರೆ NREP ಮತ್ತು RLEGP ಎರಡು ಮರ್ಜ್ ಆಗಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತಂದು ಚೇಂಜ್ ಆಗ್ತೈತೆ. ಯಾವಾಗ 1989ರಲ್ಲಿ. ಅದರ ಮುಂದುವರೆದ ಭಾಗವಾಗಿ 1999ರಲ್ಲಿ SGRY ಅಂದ್ರೆ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂದ್ರೆ ಬಡತನ ನಿರ್ಮೂಲನೆಗಾಗಿ ಮತ್ತಷ್ಟು ಸುಧಾರಿತ ರೂಪ ತರೆದವಾಗ 1999ರಲ್ಲಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಮಾಡ್ತಾರೆ. ಅದರ ಮುಂದುವರೆದ ಭಾಗವಾಗಿ 2006ರಲ್ಲಿ ನರೇಗಾ ಅಂತಂದು ಬರುತ್ತೆ. ಇದು ಕೆಲಸದ ಹಕ್ಕು. ಓಕೆನಾ, ಇಲ್ಲಿ ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ 2006ರಲ್ಲಿ. ಅದರ ಮುಂದುವರೆದ ಭಾಗವಾಗಿ ಮತ್ತೆ 3 ವರ್ಷಕ್ಕೆ MG ನರೇಗಾ, ಇದಕ್ಕೇನೆ ಜಸ್ಟ್ MG ಅಂತ ಸೇರಿಸ್ತಾರೆ. ಯಾಕಂದ್ರೆ ಬಡವರ ಉದ್ಧಾರ ಆಗ್ಬೇಕು ಈ ಕಾನ್ಸೆಪ್ಟ್ ಅಲ್ಲಿ ಬಂದವರು ಗಾಂಧಿಯವರು, ಹಾಗಾಗಿ ಅವರ ಹೆಸರನ್ನು ಕೂಡ ಇದಕ್ಕೆ ಮರ್ಜ್ ಮಾಡ್ತಾರೆ. ಓಕೆ, ಮಹಾತ್ಮ ಗಾಂಧಿ ಅವರ ಹೆಸರು ಸೇರಿಸೋದು 2009ರಲ್ಲಿ. ಅದರ ಮುಂದುವರೆದ ಭಾಗವಾಗಿ 2025-26ರಲ್ಲಿ VBG ರಾಮ್ಜಿ ಅಂತಂದು ಇವಾಗ BJP ಗೌರ್ಮೆಂಟ್ ಅವ್ರು ಮಾಡಿದ್ದು, ಇದನ್ನ ಮಾಡಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಅವರು. ಓಕೆ, ಅದೆಲ್ಲ ಬೇಡ ನಮಗೆ. ಪ್ರತಿ ಸರಿ ಅದು ಅಪ್ಡೇಟ್ ಮಾಡ್ತಾನೆ ಇರ್ತಾರೆ, ಯಾವ ಗೌರ್ಮೆಂಟ್ ಬಂದ್ರೂ ಕೂಡ ನಮ್ದು ಗೌರ್ಮೆಂಟ್ ನೆನಪಿರ್ಲಿ ಅಂತ ಈ ರೀತಿ.
ಅವ್ರು ಬಂದಾಗ ಅವ್ರು ಚೇಂಜ್ ಮಾಡ್ತಾರೆ, ಇವ್ರು ಬಂದಾಗ ಇವ್ರು ಚೇಂಜ್ ಮಾಡ್ತಾರೆ. ನಮಗೆ ಅದು ಬೇಡ. ಚೇಂಜ್ ಆಗಿದೆ ಏನು, ಅದ್ರೊಳಗೆ ಏನೇನು ಚೇಂಜಸ್ ಆಗಿದ್ದಾವೆ, ಅದು ನಮಗೆ ಎಕ್ಸಾಮ್ಗೆ ಏನು ಬರ್ತವೆ ಅನ್ನೋದ್ರ ಮಾತ್ರ, ಅದ್ರ ಕಡೆ ಮಾತ್ರ ನಮಗೆ ಲಕ್ಷ್ಯ ಇರಬೇಕು. ಓಕೆ, ಇದರ ಅಭಿವೃದ್ಧಿ ಹೊಂದಿದ ಭಾರತದ ಗುರಿಯೊಂದಿಗೆ ಆಧುನಿಕ ತಂತ್ರಜ್ಞಾನದ ಸೇರ್ಪಡೆ, ಆಧುನಿಕ ಇದರಲ್ಲಿ ಟೆಕ್ನಾಲಜಿ ಕೂಡ ಇಂಪ್ರೂವ್ಮೆಂಟ್ ಮಾಡಿದೀವಿ, ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ ವಿಬಿಜಿ ರಾಮ್ಜಿಯಲ್ಲಿ ಅಂತಂದು. ಓಕೆನಾ, ಏನೇನು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದರಲ್ಲಿ ಏನೇನಿದೆ, ನರೇಗಾ ಅಂದ್ರೇನು, ಆಮೇಲೆ ಅದರದ್ದು ಅಪ್ಡೇಟ್ ಹೆಂಗಾಯ್ತು, ಅದರದ್ದೆಲ್ಲ ಕಂಪ್ಲೀಟ್ ಆಗಿ ಇದರಲ್ಲಿ ನೋಡೋಣ. ಈಗ ಕಾಯ್ದೆ ಜಾರಿಯಾಗಿದ್ದು ನರೇಗಾ ಅಂಗೀಕಾರ ಆಗಸ್ಟ್ 2005 ಸಂಸತ್ನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಂಗೀಕಾರವಾಯಿತು. ಇದು ಅಧಿಕೃತವಾಗಿ ಚಾಲನೆ ಆಗಿದ್ದು ಫೆಬ್ರವರಿ 2, ಓಕೆನಾ, ಫೆಬ್ರವರಿ 2, 2006ರಂದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಯೋಜನೆಗೆ ಚಾಲನೆ ನೀಡಿದರು. ಓಕೆನಾ, ನರೇಗಾವನ್ನು ಯಾರು ಚಾಲನೆ ನೀಡಿದ್ರು ಅಂದ್ರೆ ಮನಮೋಹನ್ ಸಿಂಗ್ ಅವರು ಇದ್ದ ಯೋಜನೆಯನ್ನು ಚಾಲನೆ ನೀಡ್ತಾರೆ. ಅವಾಗ 2006 ಫೆಬ್ರವರಿ 2ರಂದು ಎಲ್ಲಿ, ಅನಂತಪುರ ಜಿಲ್ಲೆಯಲ್ಲಿ, ಯಾವುದು ಅದು, ಆಂಧ್ರ ಪ್ರದೇಶದಲ್ಲಿ. ಓಕೆ, ನೆಕ್ಸ್ಟ್ ಎರಡನೇ ಹಂತವಾಗಿ 2006ರಲ್ಲಿ 200 ಜಿಲ್ಲೆಗಳ ಆರಂಭವಾಗಿದ್ದ ಈ ಯೋಜನೆ ಏಪ್ರಿಲ್ 2008ರಲ್ಲಿ ಭಾರತದ ಎಲ್ಲಾ ಗ್ರಾಮೀಣ ಜಿಲ್ಲೆಗಳಿಗೆ ವಿಸ್ತರಿಸಿದ್ದು. ಫಸ್ಟ್ ಇದನ್ನ ಜಸ್ಟ್ 200 ಜಿಲ್ಲೆಗಳಿಗೆ ಮಾತ್ರ ಮಾಡಿರ್ತಾರೆ. ಓಕೆ, 2000 ಸ್ಟಾರ್ಟಿಂಗ್ ಆದ ತಕ್ಷಣ ಟ್ರಯಲ್ ಅಂಡ್ ಎರರ್ ಮಾಡ್ತಾರೆ. ಈ ಒಂದೇನೋ ಸ್ಕೀಮ್ ಮಾಡಿದ್ರು ಅಂದ್ರೆ ಅದನ್ನ ಫಸ್ಟ್ ಈ ಕಂಪ್ಲೀಟ್, ಈಗ ಇದಿಷ್ಟು ಕರ್ನಾಟಕ ಅಂತಂದ್ರೆ ಇಲ್ಲಿ ಫಸ್ಟ್ ಇಲ್ಲಿ ಒಂದ್ಸರಿ ಹಿಂಗ ಇಷ್ಟು ಮಾತ್ರ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾಡ್ತಾರೆ. ಅದೆಲ್ಲ ವರ್ಕ್ ಆಗ್ತಂದ್ರೆ ಮತ್ತೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇದ್ರದ್ದು ಹಿಂಗೆ, ಅದನ್ನ ಹೆಡ್ ಆಗಿ ಇಟ್ಕೊಂಡು ಹಿಂಗ್ ಕಂಪ್ಲೀಟ್ ಆಗಿ ಮಾಡ್ತಾರೆ. ಒಂದೇ ಸರಿಗೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಮರ್ಜ್ ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ. ಅದು ಅಲ್ಲಿ ವರ್ಕ್ ಆಗ್ತಿದೆ ಅಂತ ಅಂದಾಗ ಇಂಪ್ಲಿಮೆಂಟ್ ಮಾಡ್ತಾರೆ. ಹಾಗಾಗಿ ಫಸ್ಟ್ 200 ಜಿಲ್ಲೆಗಳಿಗೆ ಮಾಡಿದ್ರು, ಆಮೇಲೆ ಭಾರತದ ಎಲ್ಲಾ ಗ್ರಾಮೀಣ ಜಿಲ್ಲೆಗಳಿಗೂ ಕೂಡ ಅದನ್ನ ವಿಸ್ತರಿಸಿದ್ರು. ಓಕೆನಾ, ಅದು ವರ್ಕ್ ಆಗ್ತಿದೆ ಅಂತ ಅಂದ್ಮೇಲೆ ಕಂಪ್ಲೀಟ್ ಆಲ್ ಓವರ್ ಇಂಡಿಯಾಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವಾಗ ನೆಕ್ಸ್ಟ್ ಇದನ್ನ ರೀನೇಮ್ ಮಾಡ್ತಾರೆ. ಯಾವಾಗ, ಅಕ್ಟೋಬರ್ 2, 2009ರಂದು ಗಾಂಧಿ ಜಯಂತಿಯವರ ದಿನ. ಅವತ್ತವರಿಗೆ ಮಹಾತ್ಮ ಗಾಂಧಿಯವರಿಗೆ ಅದೇ ಹೆಸರನ್ನು ಕೂಡ MG ಅಂತಂದು ಅದರಲ್ಲಿ ಯಾಡ್ ಮಾಡ್ತಾರೆ. MG ಅಂದ್ರೆ ಮಹಾತ್ಮ ಗಾಂಧಿ. ಓಕೆನಾ, MG ಅಂದ್ರೆ ಮಹಾತ್ಮ ಗಾಂಧಿ. MG ನರೇಗಾ ಅಂತಂದು ಅಂದಿನಿಂದ ಹೆಸರು ಬರ್ತೈತೆ. ಅವಾಗ ಅಕ್ಟೋಬರ್ 2, 2009ರಿಂದ. ಕಾರಣ, ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕನಸನ್ನು ಸಾಕಾರಗೊಳಿಸಲು ಮತ್ತು ಗ್ರಾಮೀಣ ಜನರಿಗೆ ಗೌರವಯುತ ಬದುಕು ನೀಡಲು ಅವರ ಹೆಸರನ್ನು ಕೂಡ ಅದಕ್ಕೆ ಇಡಲಾಯಿತು ಅಂತ ಹೇಳ್ತಾರೆ. ಇದು 2025-26 ಇತ್ತೀಚಿನ ಅಪ್ಡೇಟ್ ಪ್ರಕಾರ 2025 ಡಿಸೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಎಂದು ಮರುನಾಮಕರಣ ಮಾಡಲು ಪ್ರಸ್ತಾವಿಸಿದ್ರು. ಓಕೆನಾ, ಬಟ್ ಅದು ಆ ತರ ಏನು ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಯೋಜನೆ ಪ್ರಮುಖ ಲಕ್ಷಣಗಳು, ಕೆಲಸದ ಗ್ಯಾರಂಟಿ. ಇದರ ನರೇಗಾದ ಲಕ್ಷಣಗಳೇನು, ಓಕೆನಾ, ನರೇಗಾದ ಲಕ್ಷಣಗಳೇನಂದ್ರೆ ಕೆಲಸದ ಗ್ಯಾರಂಟಿ, ಪಕ್ಕ ನಿನಗೆ ಕೆಲಸ. ಓಕೆನಾ, 100 ಡೇಸ್ ನಿನಗೆ ಪಕ್ಕ. ಓಕೆನಾ, ಇಲ್ಲಿ ನೋಡಿ 100 ಡೇಸ್ ನಿನಗೆ ಪಕ್ಕ. ಗ್ರಾಮೀಣ ಕುಟುಂಬದ ಆರ್ಥಿಕ ವರ್ಷದಲ್ಲಿ ಕನಿಷ್ಠ 100 ದಿನಗಳ ಅಕುಶಲ ಕೆಲಸ ಅಂದ್ರೆ ಅನ್ಸ್ಕಿಲ್. ಓಕೆನಾ, ಅನ್ಸ್ಕಿಲ್ ಕೆಲಸಗಾರರಿಗೆ ನಿಮಗೆ ಕಾನೂನುಬದ್ಧ ಹಕ್ಕು. ಓಕೆನಾ, ಕಾನೂನುಬದ್ಧ, ನೀನು ಇದನ್ನ ಕ್ವಶನ್ ಮಾಡ್ಬೋದು. ನನಗೆ ಈಗ ಪಂಚಾಯತಿಗೆ ಹೋಗಿ ನೀನು ಕೆಲಸ ಕೊಡ್ರಿ, ನನಗೆ ನರೇಗಾದ ಅಂಡರಲ್ಲಿ ನನಗೆ ಕೆಲಸ ಕೊಡ್ರಿ ಅಂತ ಹೋಗಿ ನೀ ಕೇಳಿದಾಗ ಅವ್ರು ಏನಾದ್ರು ಇಲ್ಲ ನನಗೆ ಕೆಲಸ ಕೊಡಲ್ಲ ನಿನಗೆ ಅಂತ ಅಂದ್ರೆ ನೀನು ಹೋಗಿ ಕೋರ್ಟಲ್ಲಿ ಕ್ವಶನ್ ಮಾಡ್ಬೋದು ಇದಕ್ಕೆ. ಓಕೆನಾ, ಯಾಕಂದ್ರೆ ಕಾನೂನುಬದ್ಧ ಹಕ್ಕು, ಇದು ಆಕ್ಟ್ ಆಗೈತಿ. ಇದು ಆಕ್ಟ್ ಆದಾಗ ಕಂಪಲ್ಸರಿ. ಓಕೆನಾ, ಕಾನೂನುಬದ್ಧ ಹಕ್ಕು ಆದಾಗ ಇದಕ್ಕೆ ನಿನಗೆ ಕೆಲಸ ಕೊಟ್ಟೆ ಕೊಡ್ತಾರೆ. ಓಕೆ, ನಿರುದ್ಯೋಗ ಭತ್ಯೆ. ಈಗ ನೀನು ಏಪ್ರಿಲ್ 1ಕ್ಕೆ ಹೋಗಿ ನೀ ಕೆಲಸ ಕೇಳಿದ್ಯಾ, ಅಲ್ಲಿ ಕೆಲಸ ಖಾಲಿ ಇಲ್ಲ ಅಂತ ಹೇಳ್ತಾರೆ. ಖಾಲಿ ಇಲ್ಲ ಅಂತ ಹೇಳಿ ಅವ್ರು ಏನಾದ್ರು 15 ದಿನ, ಏಪ್ರಿಲ್ 15ವರೆಗೂ ಅದೇ ಕೆಲಸ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಏಪ್ರಿಲ್ 16ರಿಂದ ನಿನಗೆ ನಿರುದ್ಯೋಗ ಭತ್ಯೆಯನ್ನು ಕೊಡ್ಬೇಕಾಗ್ತದೆ ಗೌರ್ಮೆಂಟ್. ಓಕೆನಾ, ನಿರುದ್ಯೋಗ ಭತ್ಯೆ ಕೊಡ್ಬೇಕು. 15 ದಿನ ಮಾತ್ರ ಟರ್ಮ್, 15 ದಿನದೊಳಗೆ ಕೆಲಸ ಕೊಡದೇ ಇದ್ರೆ ನಿರುದ್ಯೋಗ ಭತ್ಯೆನ ನೆಕ್ಸ್ಟ್ ಡೇ ಇಂದ ನಿರುದ್ಯೋಗ ಭತ್ಯೆ ಕೊಡ್ಬೇಕು ಅಂತಂದು ಕೂಡ ಆ ಆಕ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ದಿನಕ್ಕೆ ಆದ್ಮೇಲೆ 15 ದಿನಗಳ ನಂತರ, 15 ದಿನಗಳ ಒಳಗೆ ಕೆಲಸ ಕೊಡ್ಲಿಲ್ಲ ಅಂದ್ರೆ. ನೆಕ್ಸ್ಟ್ ಆಮೇಲೆ ನರೇಗಾ ಕೆಲಸ ಮಾಡ್ಬೇಕಂತ ಹೇಳಿದ್ರು. ನರೇಗಾ ಕೆಲಸ ಎಷ್ಟು ಕಿಲೋಮೀಟರ್ ದೂರ ಇರಬೇಕು, ನಿನ್ ಮನೆ ಇಲ್ಲೈತೆ ಅಂದ್ರೆ ನಿನ್ಗೆ 5 ಕಿಲೋಮೀಟರ್ ಅಷ್ಟೇ. ಓಕೆನಾ, 5 ಕಿಲೋಮೀಟರ್ ದೂರದಲ್ಲಿ ನೀನು ಕೆಲಸ ಮಾಡಿಸ್ಬೇಕು. ನೀನು ನಡ್ಕೊಂಡಾರ ಹೋಗು, ಬೈಕಲ್ಲರ ಹೋಗು, ನಡ್ಕೊಂತಾರ ಹೋಗು, ಆಟೋದಲ್ಲರ ಹೋಗು, ಏನಾದ್ರು ಮಾಡು, 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಕೆಲಸ ಕೊಡ್ಬೇಕು, ಅದ್ರ ಅಂಡರ್ ಅಲ್ಲಿನೇ. ನೆಕ್ಸ್ಟ್ ಮಹಿಳಾ ಸಬಲೀಕರಣಕ್ಕೆ ಇದರಲ್ಲಿ ಕೂಡ ಒಂದು ಹೆಜ್ಜೆ ಮುಂದಿಡೋದಾದ್ರೆ ಇದರಲ್ಲಿ 33%, ಓಕೆನಾ, 33% ಮಹಿಳೆಯರೇ ಇರಬೇಕು. ಓಕೆನಾ, 100 ಜನ ಒಂದು ನರೇಗಾ ಕೆಲ್ಸಕ್ಕೆ ಹೋಗ್ತಿದಾರೆ ಅಂದ್ರೆ ಅದರಲ್ಲಿ 33 ಜನ ಮಹಿಳೆಯರು ಕಂಪಲ್ಸರಿ ಇರ್ಬೇಕಂತ ಹೇಳ್ತಾರೆ. ಓಕೆನಾ, 1/3 ಮಹಿಳೆಯರು ಕಂಪಲ್ಸರಿ ಇರಬೇಕು. ಈಗ ನೀವು ಮಹಿಳಾ ಸಬಲೀಕರಣ ಎಸ್ಸೆ ಬರೆಯುವಾಗ ಈ ಪಾಯಿಂಟ್ ಅನ್ನು ಕೂಡ ನೀವು ಆಡ್ ಮಾಡ್ಕೋಬೇಕು. ಓಕೆನಾ, 1/3 ಮಹಿಳೆಯರು ಕೂಡ ಇದರಲ್ಲಿ ಕಂಪಲ್ಸರಿ ಇರ್ಬೇಕಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅವರಿಗೆ ಹಣವನ್ನ ಡೈರೆಕ್ಟ್ ಆಗಿ ನಿಮ್ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಿವಿ ಅಂತಂದು ಕೂಡ ಒಂದು ಪಾಯಿಂಟ್ ಇದೆ. ನೆಕ್ಸ್ಟ್ ಇದ್ರ ನರೇಗದ್ದದು. ಓಕೆನಾ, ಇಷ್ಟೊತ್ತೇನ್ ಮಾತಾಡಿದೆ ನಾನು ಹಳೆ ನರೇಗದ್ದದು. ಅದು 2006ರಲ್ಲಿ ಆಕ್ಟ್ ಆಗುತ್ತಲ್ವಾ, ಇದಿಷ್ಟು ಪಾಯಿಂಟ್ ಇದಾವೆ ಅದರಲ್ಲಿ. ಈಗ 2025
ಫ್ಯಾಕ್ಟ್ ಏನಾಯ್ತಲ್ವ ಇದರಲ್ಲಿ ವಿಬಿಜಿ ರಾಮ್ಜಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ ಮಿಷನ್ ಆಕ್ಟ್ 2025. ಓಕೆನಾ, ಇದಕ್ಕೇನಂತಾರೆ ವಿಬಿಜಿ ರಾಮ್ ವಿಬಿಜಿ ರಾಮ್ಜಿ. ಓಕೆನಾ, ಇದರ ಪ್ರಮುಖ ಬದಲಾವಣೆಗಳೇನು, ಜಸ್ಟ್ ಅದು ರೀನೇಮ್ ಆಗಿದೆ, ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ. ರೀನೇಮ್ ಆದಾಗ ಅದ್ರೊಳಗೆ ಏನೇನು ಇಂಪ್ಲಿಮೆಂಟ್ ಮಾಡಿರ್ತಾರೆ, ರೀನೇಮ್ ಅಲ್ಲಿ ಏನೇನ್ ಚೇಂಜಸ್ ಆಗಿದಾವೆ ಅದ್ರ ಮೇಲೆ ಕ್ವಶನ್ಸ್ ಬರ್ತವೆ. ಹೇಳಿಕೆ 1, ಹೇಳಿಕೆ 2 ಕ್ವಶನ್ಸ್ ಯಾವ ರೀತಿ ಬರ್ತಿದಾವೆ ಅಂತ ಕೆಲವೊಂದಿಷ್ಟು ರೀಸೆಂಟ್ ಪೇಪರ್ ನೋಡಿದಾಗ ನಿಮಗೆ ಗೊತ್ತಾಗೇ ಆಗುತ್ತೆ. ಓಕೆ, KA ಪೇಪರ್ ಬಹಳ ಈಸಿ ಅಂತ ಅಂತಿದ್ರು. ಕಳೆದ 2-3 ಪೇಪರ್ ನೋಡಿದ್ರೆ ಅದು ಕೂಡ KPSC ನ ಸೈಡ್ ಹೊಡೆಯೋ ರೀತಿ ಕ್ವಶನ್ಸ್ ಕೂಡ ಬರ್ತಿದಾವೆ. ಅಬ್ಸರ್ವ್ ಮಾಡಿದಿರಾ ಅಂತ ಭಾವಿಸ್ತೀನಿ ನಾನು. ಇದರಲ್ಲಿ ಬದಲಾವಣೆ ಏನಿದಾವೆ, ಕ್ವಶನ್ ಬರೋದು ಇಲ್ಲಿ, ಕ್ವಶನ್ ಬಂದ್ರೆ ಈ ಸ್ಲೈಡ್ ಮೇಲೆ ಕ್ವಶನ್ ಬರ್ಬೋದು. ಓಕೆನಾ, ಉದ್ಯೋಗ ದಿನಗಳನ್ನು ಹೆಚ್ಚಳ ಮಾಡಿದ್ದಾರೆ. 100 ದಿನ ಇತ್ತು, ಈಗ 125 ದಿನ ಮಾಡಿದ್ದಾರೆ. ಕ್ವಶನ್ ಇಲ್ಲೇ ಬರೋದು. ಓಕೆನಾ, ಎಕ್ಸಾಮ್ ನರೇಗಾದಲ್ಲಿ ಎಷ್ಟು ದಿನ ಕೆಲಸ ಕೊಡ್ತಾರೆ, ಈ ತರ ಕ್ವಶನ್ ಕೇಳ್ತಾನೆ, ಅದನ್ನ ಈಗ ಮತ್ತೆ ಅಪ್ಡೇಟ್ ಮಾಡ್ಕೊಳ್ತಾನೆ, ಮತ್ತೆ ಅದೇ ಆಪ್ಷನ್ ಕೊಡ್ತಾನೆ. ಓಕೆನಾ, ಅದನ್ನ 125 ದಿನ. ಅಥವಾ ನರೇಗಾದ ರೀನೇಮ್ ಏನಂತ ಕೂಡ ಕೇಳ್ಬೋದು, ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೀವಿಕ ಮಿಷನ್ ಗ್ರಾಮೀಣ ಆಕ್ಟ್ 2025. ಓಕೆನಾ, ಅದರ ಕೆಲಸದ ಅವಧಿ 125 ಡೇಸ್. ನೆಕ್ಸ್ಟ್ ಹೆಸರು ಬದಲಾವಣೆ, MG ನರೇಗಾ ಇದ್ದುದನ್ನ ವಿಬಿಜಿ ರಾಮ್ಜಿ ಅಂತ ಮಾಡಿದ್ರೆ ಅಂತ ಹೇಳಿದೆ ನಾನು, ಮೇಲೆ ಕೊಟ್ಟಿದ್ದೀನಿ ಅದನ್ನ. ಅದರ ಗುರಿ ಏನು, 2047ರ ವೇಳೆಗೆ ಭಾರತವನ್ನು ವಿಕಸಿತ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ ಮಾಡುವ ಗುರಿಯೊಂದಿಗೆ ಇದನ್ನು ಕೂಡ ಮಾಡಿದ್ದೇವೆ, ಇದನ್ನ ರೂಪಿಸಿದ್ದೇವೆ ಅಂತಂದು ಗೌರ್ಮೆಂಟ್ ಹೇಳಿದೆ. ಆಮೇಲೆ ಜಾಬ್ ಕಾರ್ಡ್ ಅವಧಿ ಫಸ್ಟ್ ಎಷ್ಟಿತ್ತು, 5 ವರ್ಷ. MG ನರೇಗಾದಲ್ಲಿ ಫಸ್ಟ್ 5 ವರ್ಷ ಇತ್ತು, ಬಟ್ ಇವಾಗ ವಿಕಸಿತ್ ಭಾರತ ಗ್ರಾಮೀಣ ರೋಜ್ಗಾರ್ ಅಜೀವಿಕ ಮಿಷನ್ ಅಂಡರ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇದನ್ನ 3 ವರ್ಷಕ್ಕೆ ಇಳಿಸಿದ್ದಾರೆ. ಅಂದ್ರೆ ನಿನಗ ಗ್ರಾಮೀಣ ಉದ್ಯೋಗ ಕೊಡ್ತೀವಿ ಅಂತ ಅಂದ ತಕ್ಷಣ ಅದನ್ನೇ 20 ವರ್ಷದವರೆಗೂ ಅದನ್ನೇ ಮಾಡ್ಕೊಂತ ಸತ್ತೋಗೋದಲ್ಲ. ಈಗ ಏನಾದ್ರೂ ಕೆಲಸ ಮಾಡಕ್ಕೆ ನಿನಗೆ ಸ್ವಲ್ಪ ಬ್ಯಾಕೆಂಡ್ ಆಗಿ ಗೌರ್ಮೆಂಟ್ ನಿಂತದಂದ್ರೆ ಇಲ್ಲಿ ನೀನು ಕೆಲಸ ಮಾಡ್ತಾ 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 ನೀವು ಬೇರೆ ಏನಾದ್ರೂ ಕೆಲಸ ನೋಡ್ಕೋಬೇಕು. ಓಕೆನಾ, ಅದು ಜಸ್ಟ್ ನಿನಗೆ ಬ್ಯಾಕೆಂಡ್ ಆಗಿ ಇಟ್ಕೊಂಡು ಬೇರೆ ಕೆಲಸ ನೋಡ್ಕೊಂಡು ಈ ಕೆಲಸ ಬಿಟ್ಟು ಹೋಗ್ಬೇಕು, ಆ ರೀತಿ ಇಟ್ಕೊಂಡಿರ್ತಾರೆ. ಸುಮ್ಮನೆ ಇಲ್ಲ 100 ದಿನ, ವರ್ಷದಲ್ಲಿ 100 ದಿನ ಕೆಲಸ ಮಾಡೋದು, ಆಮೇಲೆ ಉಳಿದೋ ದಿನ ಹಂಗೆ ಓಡಾಡಿ ಬೇರೆ ಕೆಲಸ ಮಾಡೋದು, ಮತ್ತೆ ಇದು ಮಾಡೋದು, ಆ ತರ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇದು 5 ವರ್ಷ ಟರ್ಮ್ ಇದ್ದಿದ್ದ 3 ವರ್ಷ ಟರ್ಮ್ಗೆ ಮಾಡಿದ್ದಾರೆ. ಅಂದ್ರೆ 3 ವರ್ಷಕ್ಕೆ ರಿನ್ಯೂವಲ್ ಮಾಡಿಸ್ಬೇಕು ಅನ್ನೋ ತರ. ಆಮೇಲೆ ಇದರಲ್ಲಿ ಬಜೆಟ್ ಅಲೋಕೇಶನ್ ಅಂತ ಮತ್ತೆ ಕೆಲವೊಂದಿಷ್ಟು ಇದಾವೆ, ಅದನ್ನು ಮುಂದೆ ನೋಡ್ತೀನಿ ರೀ. ಬಜೆಟ್ ಅಲೋಕೇಶನ್ ಇದರಲ್ಲಿ ಇಲ್ಲೇ ಹೇಳ್ತೀನಿ. ಬಜೆಟ್ ಅಲೋಕೇಶನ್ ಏನಾಗಿದೆ ಅಂದ್ರೆ ಅವಾಗ ಕಂಪ್ಲೀಟ್ ಆಗಿದ್ದು ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ ಆಗಿದ್ದು, ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ ಆಗಿತ್ತು ಇದು, ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ ಆಗಿತ್ತು. ಈಗ ಸೆಂಟ್ರಲ್ ಸೆಕ್ಟರ್ ಆಗಿದೆ. ಅಂದ್ರೆ ಫಸ್ಟ್ 100, ಈಗ 100 ರೂಪಾಯಿ ಏನಾದ್ರು ಗ್ರಾಮೀಣ ಇದು ನರೇಗಾದವ್ರು ಕೊಡ್ತಿದ್ರು ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಕೊಡ್ತಿದ್ರು. ಬಟ್ ಇವಾಗ ಏನಾಗಿದೆ ಅಂದ್ರೆ ಇದನ್ನ 60-40 ಮಾಡಿದ್ದಾರೆ. 60-40 ಮಾಡಿದ್ದಾರೆ ಅಂದ್ರೆ ನರೇಗಾದಲ್ಲಿ 60 ರೂಪಾಯಿನ ಏನಾದ್ರು ಗೌರ್ಮೆಂಟ್ ಅವರು, ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಟ್ರೆ 40 ರೂಪಾಯಿ ಏನ್ ಕೊಡ್ತಾರೆ ಅಂದ್ರೆ ಸ್ಟೇಟ್ ಅವರು ಕೊಡ್ಬೇಕು, ಇದು ಕಂಪಲ್ಸರಿ ಮಾಡಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 90-10 ಮಾಡಿದ್ದಾರೆ. 90-10, 90 ರೂಪಾಯಿನ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಡ್ತಾರೆ, 10 ರೂಪಾಯಿನ ಈಶಾನ್ಯ ರಾಜ್ಯಗಳು ಇರ್ತಾವಲ್ಲ ಅವ್ರು ಹಾಕೋಬೇಕು. ಈ ರೀತಿ ಮಾಡಿದ್ರೆ ಇದೊಂದು ಮೇಜರ್ ಆಗಿ ಚೇಂಜ್. ಓಕೆನಾ, ಬಜೆಟ್ ಅಲೋಕೇಶನ್ ಅಲ್ಲಿ ಇದು ಮೇಜರ್ ಆಗಿ ಒಂದು ಚೇಂಜಸ್ ಮಾಡಿದ್ದಾರೆ. ಆಮೇಲೆ ಯಾವುದೇ ಒಂದು ಬಜೆಟ್ ಅನ್ನ ಕಂಪ್ಲೀಟ್ ಆಗಿ ಇಷ್ಟು ಒಂದು ಸ್ಟ್ರಕ್ಚರ್ ಅಲ್ಲಿ, ಈಗ 100 ರೂಪಾಯಿ ಅಷ್ಟೇ ಕೊಡೋದು ನಿಮಗೆ, ಈ ಪಂಚಾಯತಿಗೆ ನಿಮ್ಗೆ ಅಂಡರ್ ಅಲ್ಲಿ 100 ರೂಪಾಯಿ ಅಷ್ಟೇ ಕೊಡೋದು. 100 ರೂಪಾಯಿದಲ್ಲಿ ನೀವು ಎಷ್ಟಾದ್ರೂ ಕೆಲಸ ಮಾಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಏನಾದ್ರು ನಿಮ್ಗೆ, ಈಗ ನಿಮ್ ಕೆಲಸ ಏನಾದ್ರು 100 ರೂಪಾಯಿ ನಾವು ಕೊಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ಅನೌನ್ಸ್ ಮಾಡ್ತತಿ, ನೀವೇನ್ ಮಾಡ್ತೀರಾ, ಇಲ್ಲ ನಮ್ದು 150 ರೂಪಾಯಿ ನಮ್ ಕೆಲಸ ಇದೆ ಅಂತ ನೀವು ಏನಾದ್ರು ನಾವು ಪ್ರೀ ಪ್ಲಾನ್ ಏನಾದ್ರು ಅವ್ರಿಗೆ ತೋರಿಸಿದ್ರೆ, ಈಗ ಒಂದೇನೋ ಸ್ಕೂಲ್ ಕಟ್ಟಬೇಕು, ಸ್ಕೂಲ್ ಕಟ್ಟಕ್ಕೆ 150 ರೂಪಾಯಿದು 150 ರೂಪಾಯಿ ಏನೋ ಸ್ಕೂಲ್ ಕಟ್ಟೋದು ಚಾರ್ಜ್ ಆಗುತ್ತೆ. ಬಟ್ ನೀವು ಗೌರ್ಮೆಂಟ್ ಅವ್ರು ನೀವೇನ್ ಬರೀ 100 ರೂಪಾಯಿ ಕೊಡ್ತೀರಾ ಅಂತಂದು ಅವ್ರಿಗೇನು ಮಾಡಂಗಿಲ್ಲ, ಈಗ ಕೇಳಂಗಿಲ್ಲ. ಈಗ 100 ರೂಪಾಯಿ ಕೊಡ್ತೇವೆ, ಇನ್ನು 50 ರೂಪಾಯಿ ನೀವು ಸ್ಟೇಟ್ನ ಹಾಕೊಂಡು ನೀವು ಕಟ್ಕೊಳ್ರಿ. ಓಕೆನಾ, ಈ ರೀತಿ ಎಕನಾಮಿಕಲಿ ಅಂದ್ರೆ ಬಜೆಟ್ ಅಲ್ಲೂ ಕೂಡ ದುಡ್ಡು ಕೊಡೋದ್ರಲ್ಲೂ ಕೂಡ ಇದರಲ್ಲಿ ಕಂಟ್ರೋಲ್ ಮಾಡಿದ್ದಾರೆ. ಓಕೆನಾ, ಇದರಿಂದ ಸ್ಟೇಟಿಗೆ ಸ್ವಲ್ಪ ಹೊರೆ ಆಗ್ತದೆ ಇದರಿಂದ. ಓಕೆ, ಇದ್ರದ್ದು ಮಾತ್ರ ಸ್ವಲ್ಪ ನೆನ್ಪಿಟ್ಕೊಳ್ರಿ. ಇನ್ನು ಬಜೆಟ್ ಕಂಪ್ಲೀಟ್ ಆಗ ಫಸ್ಟ್ 100% ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿತ್ತು, ಈಗ 60-40 ಮಾಡಿದ್ದಾರೆ. ಅದರಲ್ಲಿ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. 60-40 ಈಶಾನ್ಯ ರಾಜ್ಯಗಳಲ್ಲಿ 90-10 ಮಾಡಿದ್ದಾರೆ. ಓಕೆ, 90-10. ನೆಕ್ಸ್ಟ್ ಪ್ರಮುಖ ಕಾಯ್ದೆಗಳ ಲಕ್ಷಣಗಳು ಏನೇನಿದಾವೆ. ಲಕ್ಷಣಗಳು: ಕೆಲಸದ ಹಕ್ಕು ಮತ್ತು ಭತ್ಯೆ. ಕೆಲಸದ ಅರ್ಜಿ ವೇಳೆ 15 ದಿನಗಳ ಕೆಲಸವಿದ್ದರೆ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ನಿರುದ್ಯೋಗ ಭತ್ಯೆ ನೀಡಬೇಕು. ಇದು ರಾಜ್ಯ ಸರ್ಕಾರ ನೀಡಬೇಕು, ಇದಿತ್ತು, ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಇನ್ನೊಂದು ಮೇಜರ್ ಪಾಯಿಂಟ್, ಇದೊಂದು ಎಕ್ಸ್ಟ್ರಾ ಪಾಯಿಂಟ್ ಬಟ್ ಚೆನ್ನಾಗಿದೆ.
ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ. ಏನಿದೆ, ಕೆಲಸದ ಅವಧಿಯಲ್ಲಿ ವಿರಾಮ ಅಂದ್ರೆ ಚಟುವಟಿಕೆ. ಈಗ ಮುಂಗಾರು ಮಳೆ ಬರುತ್ತಲ್ವಾ, ಮುಂಗಾರು ಮಳೆ ಇದ್ದಾಗ ಅಲ್ಲಿ 60 ದಿನ ನೀವು ಯಾವುದೇ ಕಾರಣಕ್ಕೂ ಕೆಲಸ ಕೇಳಿದ್ರು ಕೂಡ ಗೌರ್ಮೆಂಟ್ ಕೆಲಸ ಕೊಡಂಗಿಲ್ಲ. ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿರ್ತದೆ ಅದನ್ನ, ಕೆಲಸ ಕೊಡಂಗಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ಈಗ ಮಳೆ ಬಿತ್ತನೆ ಕೊಯ್ಲು, ಈಗ ಮಳೆಗಾಲದಲ್ಲಿ ಎಲ್ಲಾರು ಹೋಗಿ ಕೃಷಿ ಮಾಡೋದ್ ಬಿಟ್ಟು ನರೇಗಾ ಕೆಲ್ಸಕ್ಕೆ ಬಂದ್ಬಿಟ್ರ ಅಂದ್ರೆ ಬಿತ್ತನೆ ಮಾಡೋದು ರೈತರಿಗೆ ಲಾಸ್ ಆಗ್ತತಿ. ಅಲ್ಲಿ ಕೆಲಸ ಕಿತ್ಕೊಂಡಂಗ ಆಗ್ತತಿ. ಅಲ್ಲಿ ಕಾರ್ಮಿಕರ ಕೊರತೆ ಆಗಿ ಅಲ್ಲಿ ಎಲ್ಲ ಬೆಳೆಗಳು ನಾಶ ಆಗ್ತತಿ. ಆ ದೃಷ್ಟಿಯಿಂದ ಬಿತ್ತನೆ ಮತ್ತು ಕೊಯ್ಲು ಆ ವೇಳೆದಲ್ಲಿ, ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ 60 ದಿನ ರಜೆ ಇರುತ್ತೆ. ಆ 60 ದಿನದಲ್ಲಿ ಮುಂಗಾರು ಮಳೆಯಲ್ಲಿ ನಿಮಗೆ ಯಾರಿಗೂ ಕೂಡ ಗೌರ್ಮೆಂಟ್ ನರೇಗಾ ಅಂಡರ್ ಅಲ್ಲಿ ಕೆಲಸ ಕೊಡೋದಿಲ್ಲ ಅಂತ ಹೇಳ್ತದೆ. ಓಕೆನಾ. ಕೃಷಿ ಚಟುವಟಿಕೆ ಸಮಯದಲ್ಲಿ ಬಿತ್ತನೆ ಮತ್ತು ಕೊಯ್ಲು ಕಾರ್ಮಿಕರ ಕೊರತೆಯಾಗದಂತೆ ತಡೆಯಲು ವರ್ಷದಲ್ಲಿ ಗರಿಷ್ಠ 60 ದಿನಗಳ ಕಾಲ ಈ ಯೋಜನೆಯನ್ನು ಕೆಲಸಗಳಿಗೆ ವಿರಾಮ ನೀಡುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಇದು ಪವರ್ ಯಾರಿಗಿರುತ್ತೆ? ರಾಜ್ಯ ಸರ್ಕಾರಗಳಿಗೆ ನೀಡಿರ್ತಾರೆ. ನೆಕ್ಸ್ಟ್ ಆದ್ಯತೆ ಏನಿದೆ ಈ ಯೋಜನೆಯಲ್ಲಿ? ಪ್ರಮುಖ 4 ಕ್ಷೇತ್ರಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಯಾವುದು? ಜಲಭದ್ರತೆ, ಗ್ರಾಮೀಣ ಮತ್ತು ಮೂಲಸೌಕರ್ಯ, ಜೀವನೋಪಾಯ, ಹವಾಮಾನ ಮತ್ತು ಸ್ಥಿತಿಸ್ಥಾಪಕತ್ವ. ಓಕೆನಾ. ಜಲಭದ್ರತೆಯಲ್ಲಿ ಕೆರೆ ಪುನಶ್ಚೇತಗೊಳಿಸುವುದು ಮತ್ತು ಅರಣ್ಯೀಕರಣ ಮಾಡುವುದು. ಗ್ರಾಮೀಣ ಮೂಲಸೌಕರ್ಯದಲ್ಲಿ ಪಂಚಾಯತ್ ಭವನ, ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಾಣ ಮಾಡುವುದು. ಜೀವನೋಪಾಯ ಅಂದ್ರೆ ಪಶುಸಂಗೋಪನೆ, ಇತರ ಆದಾಯ ತರುವ ಮೂಲಸೌಕರ್ಯಗಳನ್ನು ಕೂಡ ಮಾಡ್ಕೋಬಹುದು. ಹವಾಮಾನ ಸ್ಥಿತಿಸ್ಥಾಪಕತ್ವದಲ್ಲಿ ಪ್ರಾಕೃತಿಕ ವಿಕೋಪಗಳನ್ನು ಎದುರಿಸಲು ಬೇಕಾಗುವ ಕಾಮಗಾರಿಕೆಗಳನ್ನು ಕೂಡ ಇದರಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಆರ್ಥಿಕ ಮತ್ತು ತಾಂತ್ರಿಕ ಬದಲಾವಣೆಗಳು ಏನೇನು ಇದರಲ್ಲಿ ಡಿಫ್ರೆನ್ಸ್ ಆಗಿದಾವೆ? 60-40 ಇಲ್ಲಿದೆ ನೋಡಿ. ಹಣಕಾಸು ಹಂಚಿಕೆಯಲ್ಲಿ ಈಗ ಕೇಂದ್ರ ಪುರಸ್ಕೃತ ಯೋಜನೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇತ್ತು. ಓಕೆನಾ. ಈಗ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಹಂಚಿಕೆಯಾಗಿದ್ದು, ಸಾಮಾನ್ಯ ರಾಜ್ಯಗಳು 60 ಮತ್ತು 40 ಅನುಪಾತದಲ್ಲಿ ಹೇಳಿದೆ ನಾನು, ಅಷ್ಟು ಅಮೌಂಟ್ ಅನ್ನ ಡಿವೈಡ್ ಮಾಡ್ಕೋಬೇಕಾಗಿರ್ತದೆ ಅವರು. ತಂತ್ರಜ್ಞಾನ ಬಳಕೆ, ಕೆಲಸದ ವೇಳೆ ಹಾಜರಾತಿಗಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ, ಕಾಮಗಾರಿ ಮೇಲ್ವಿಚಾರಣೆ, ಬಯೋ ಟ್ಯಾಂಕಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಲಾಗುತ್ತದೆ. ಓಕೆನಾ. ಬಯೋಮೆಟ್ರಿಕ್ ಕಂಪಲ್ಸರಿ ಹೋಗಿ ತಮ್ಮ ಕೊಡ್ಬೇಕು. ಕೆಲ್ಸಕ್ಕೆ ಬಂದಿದ್ದೀವಿ ಅಂತ ಮನೇಲಿ ಹಂಗೆ ಫೋನ್ ಮಾಡಿ ಹೇಳಿದ್ರೆ ಆ ರೀತಿ ನಡೀತಿದ್ದು ಫಸ್ಟ್. ಬಟ್ ಇವಾಗ ಕಂಪಲ್ಸರಿ ಬಯೋಮೆಟ್ರಿಕ್ ಅಂದ್ರೆ ತಮ್ ಕೊಡ್ಬೇಕು. ಈ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇದರಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಆ ಏನೇ ಇದರಲ್ಲಿ ಮೋಸ ಮಾಡೋದು ಚಾನ್ಸಸ್ ಸ್ವಲ್ಪ ಕಡಿಮೆ ಮಾಡ್ತಿದ್ದಾರೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಕೂಡ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಗ್ರಾಮ ಪಂಚಾಯತಿ ಪಾತ್ರ. ಕಾಮಗಾರಿಗಳ ಯೋಜನೆಗಳನ್ನು ಸಿದ್ಧಪಡಿಸುವಲ್ಲಿ ಮತ್ತು ಅನುಷ್ಠಾನಗೊಳಿಸುವಲ್ಲಿ ಗ್ರಾಮ ಸಭೆ ಮತ್ತು ಪಂಚಾಯತ್ಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೂಡ ನೀಡಿದ್ದಾರೆ. ಇದು ಸೇಮ್ ಕ್ಯಾರಿ ಆಗಿದೆ ಅದರದ್ದು ಇದಕ್ಕೂ. ನೆಕ್ಸ್ಟ್ ಅನುಷ್ಠಾನ. ಕೇಂದ್ರ ಮಟ್ಟದಲ್ಲಿ ಯಾವ ಸಚಿವಾಲಯ ಇದನ್ನ ಅನುಷ್ಠಾನ ಮಾಡಲಾಗ್ತದೆ ಅಂದ್ರೆ ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಓಕೆನಾ. ಜವಾಬ್ದಾರಿ ನೀತಿ ನಿರೂಪಣೆ, ಬಜೆಟ್ ಹಂಚಿಕೆ, ರಾಜ್ಯ ಸರ್ಕಾರಗಳಿಗೆ ಮಾರ್ಗಸೂಚಿ ನೀಡುವುದು ಮತ್ತು ಯೋಜನೆಗಳನ್ನ ಮೇಲ್ವಿಚಾರಣೆ ಮಾಡುವುದು ಇದರ ಆಗಿರ್ತದೆ. ನೆಕ್ಸ್ಟ್ ಪ್ರಸ್ತುತ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರು ಇದರ ಉಸ್ತುವಾರಿಯನ್ನು ವಹಿಸಿರ್ತಾರೆ. ನೆಕ್ಸ್ಟ್ ರಾಜ್ಯ ಮಟ್ಟದಲ್ಲಿ ಯಾರು ಇರ್ತಾರೆ? ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಓಕೆನಾ. ನೆಕ್ಸ್ಟ್ ಜಿಲ್ಲಾಧಿಕಾರಿಗಳಲ್ಲಿ ಜಿಲ್ಲಾ ಕಾರ್ಯ ಸಂಯೋಜಕರು, ತಾಲೂಕದಲ್ಲಿ ಇಒ ಇರ್ತಾರೆ, ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಅವರು ಪ್ರಾಧಿಕಾರದವರು ಇರ್ತಾರೆ. ಓಕೆ. ನೆಕ್ಸ್ಟ್ ಡಿಫ್ರೆನ್ಸ್ ಏನು? MG ನರೇಗಾ ಮತ್ತು VBG ರಾಮ್ಜಿ ಈ ಎರಡರ ನಡುವೆ ಡಿಫ್ರೆನ್ಸ್ ಏನೇನಾಗಿದೆ? ಮೇಜರ್ ಆಗಿ ಏನೇನಾಗಿದೆ ಅಂದ್ರೆ ನೇಮ್ ಚೇಂಜ್ ಆಗಿದೆ. ಓಕೆ. ಆಮೇಲೆ 100 ಡೇ ಇದ್ದದ್ದು ಇಲ್ಲಿ 125 ದಿನ ಆಗಿದೆ. ಆಮೇಲೆ ಬೇಡಿಕೆ ಆಧಾರಿತ ಕೆಲಸ ಇತ್ತು, ಕಂಪಲ್ಸರಿ ನೀ ಕೇಳಿದೆ ಅಂದ್ರೆ ಕಂಪಲ್ಸರಿ ಕೆಲಸ ಇತ್ತು. ಇಲ್ಲಿ ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆ ಆಧಾರಿತ. ಓಕೆನಾ. ನೆಕ್ಸ್ಟ್ ಮೂಲಭೂತ ಡಿಜಿಟಲ್ ಹಾಜರಾತಿ ಇತ್ತು. ಇಲ್ಲಿ ಬಯೋಮೆಟ್ರಿಕ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾಗಿದೆ. ಇಲ್ಲಿ ಯಾವುದೇ ನಿರ್ಬಂಧವಿರಲಿಲ್ಲ ಕೆಲಸದಲ್ಲಿ ಇದರಲ್ಲಿ. ಬಟ್ 60 ದಿನ ಸ್ಥಗಿತತೆ ಮಾಡಿದ್ದಾರೆ. 60 ದಿನ ಕಂಪಲ್ಸರಿ ಕೆಲಸವನ್ನ ಕೊಡೋದಿಲ್ಲ ವರ್ಷದಲ್ಲಿ ಅಂತ ಇದರಲ್ಲಿ ಹೇಳಿದ್ದಾರೆ. 2 ತಿಂಗಳ ಕೆಲಸ ಇರಲ್ಲ ಅಂತ. ಓಕೆ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಇಷ್ಟೊತ್ತವರೆಗೂ ಹೇಳಿದ್ದು ಇದ್ರ ಮೇಲೆ ನೆಕ್ಸ್ಟ್ ಬರುವ ಎಕ್ಸಾಮ್ಸ್ ಅಲ್ಲಿ ಕಂಪಲ್ಸರಿ ಒಂದಾದ್ರೂ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಯಾಕಂದ್ರೆ ನರೇಗದ ಮೇಲೆ ಯಾವಾಗಲೂ ಕ್ವಶನ್ಸ್ ಬಂದೇ ಬರ್ತವೆ. ಹಿಂಗೆ ಈ ತರ ಮೇಜರ್ ಆಗಿ ಚೇಂಜಸ್ ಆದಾಗ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಆಮೇಲೆ ಇಂಗ್ಲಿಷ್ ಕೋರ್ಸ್ ನೀವು ಯಾರಾದ್ರೂ ಬೈ ಮಾಡೋದಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ್ಯಪ್ ಲಿಂಕ್ ಇರುತ್ತೆ. ಆ್ಯಪ್ ಲಿಂಕಿಗೆ ಹೋಗಿ ಪೇಡ್ ಕೋರ್ಸಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ಆ್ಯಪ್ ಯೂಸ್ ಮಾಡಿರ್ತೀರ. ಅಲ್ಲಿ ಹೋದ್ಮೇಲೆ ಇಂಗ್ಲಿಷ್ ಕೋರ್ಸು ಅಪ್ಲೋಡ್ ಮಾಡಿದೀವಿ ಎಲ್ಲ ಕ್ಲಾಸಸ್ನು ಕೂಡ. ಓಕೆ. ಇಷ್ಟು ಕ್ಲಾಸಸ್ ಇದರಲ್ಲಿ ಇರುತ್ತೆ. ಪ್ಲಸ್ ನಾನು 10 ಕ್ವಶನ್ ಪೇಪರ್ ಕ್ಲಾಸಸ್ನು ಕೂಡ ಅದರಲ್ಲಿ ಅಪ್ಲೋಡ್ ಮಾಡಕ್ಕೆ ಹೇಳ್ತೀನಿ. ಅವನ್ನ ಅಪ್ಲೋಡ್ ಮಾಡಿಲ್ಲ ಇನ್ನು, ಅವನು ಕೂಡ ಅಪ್ಲೋಡ್ ಮಾಡಿಸ್ತೀವಿ. ಇವೆಲ್ಲವೂ ನೋಟ್ಸ್ ಕೂಡ ಅದರೊಳಗೆ ಇರುತ್ತೆ. ಓಕೆನಾ. ನೋಟ್ಸ್ ಕೂಡ ಇನ್ಕ್ಲೂಡ್ ಇರುತ್ತೆ. ಇದು ಎಷ್ಟು 2 ಡೇಸ್ ಮಾತ್ರ ವ್ಯಾಲಿಡಿಟಿ. ಓಕೆನಾ. ಜನವರಿ 31ವರೆಗೂ 249 ಇರುತ್ತೆ. ಆಮೇಲೆ ಇದು 699 ಆಗುತ್ತೆ. ಓಕೆನಾ. 699 ಆಗುತ್ತೆ. ಯಾವಾಗ? ಫೆಬ್ರವರಿ 1ರಿಂದ ಇದು 699 ಇರುತ್ತೆ. ಆಮೇಲೆ ತಿರ್ಗಾ ಫೋನ್ ಮಾಡಿ ಸರ್ ಇದು ನಮಗೆ ಮತ್ತೆ ಹಳೆ ಪ್ರೈಸ್ಗೆ ಕೊಡಿ ಆ ತರ ಹೇಳ್ಬೇಡಿ. ಓಕೆ.
ಆದಷ್ಟು ಬೇಗ ತೊಗೊಳೋಕ್ಕೆ ಸಾಧ್ಯ ಆಗಿರ್ಬೇಕು. ಯಾರಿಗೆ ಅವಶ್ಯಕತೆ ಇದೆಯೋ ಅವರು ತೊಗೊಳ್ಳಿ ಅಂತ ಹೇಳ್ತಾ, ಇಲ್ಲಿವರೆಗೂ ಕ್ಲಾಸಸ್ ನೋಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.